ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಕೋಟಿ ಕೋಟಿ ಜನರ ಪ್ರಾರ್ಥನೆ ಕೊನೆಗೂ ಫಲಿಸಲಿಲ್ಲ. ಜೀವನ್ ಮರಣದ ನಡುವೆ ಹೋರಾಟ ಮಾಡ್ತಾ ಇದ್ರು ವರುಣ್ ಸಿಂಗ್. ಆ ಹೋರಾಟವನ್ನ ಅಂತ್ಯಗೊಳಿಸಿದ್ದಾರೆ. ಬೆಂಗಳೂರು ಕಮಾಂಡೋ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ. ಬೆಂಗಳೂರಿಂದ ಭೋಪಾಲ್ಗೆ ಪಾರ್ಥಿವ ಶರೀರ ಶಿಫ್ಟ್ ಆಗುತ್ತೆ. ವಿಶೇಷ ವಿಮಾನದಲ್ಲಿ ಪಾರ್ಥಿವ ಶರೀರ ರವಾನೆಗೆ ಸಿದ್ಧತೆಗಳು ಆಗ್ತಾ ಇದೆ. ಯಾಕಂದ್ರೆ ಕಾಪ್ಟರ್ ದುರಂತದಲ್ಲಿ ಅವರ ದೇಹ ಬಹುತೇಕ ಸುಟ್ಟು ಹೋಗಿತ್ತು. ಜೀವನ್ ಮರಣದ ಮಧ್ಯೆ ಹೋರಾಟವನ್ನ ಮಾಡ್ತಾ ಇದ್ರು. ಇಮಿಡಿಯೇಟ್ ಆಗಿ ಬೆಂಗಳೂರಿನ ಆಸ್ಪತ್ರೆಗೂ ಕೂಡ ಅವರನ್ನು ಕರ್ಕೊಂಡ್ಬಂದು ಇಲ್ಲೂ ಟ್ರೀಟ್ಮೆಂಟ್ ಮುಂದುವರಿಸಿದ್ರು ವೈದ್ಯರು. ಕೈಮೀರಿ ಶಕ್ತಿ ಮೀರಿ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಮತ್ತೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನನೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ರು. ಅವರಾದ್ರೂ ಬದುಕುಳಿಲಿ ಅಂತ ಹೇಳ್ತಾ ಇದ್ರು. ಆದರೆ ಆ ಪ್ರಾರ್ಥನೆ ಫಲಿಸಲಿಲ್ಲ. ಈಗ ವರುಣ್ ಸಿಂಗ್ಗೆ ಅಂತಿಮ ಗೌರವ ಸಲ್ಲಿಸಿ ಬೀಳ್ಕೊಡುಗೆ ಕೊಡ್ತಾರೆ. ಹೆಲಿಕಾಪ್ಟರ್ ದುರಂತದಲ್ಲಿ ಕ್ಯಾಪ್ಟನ್ ವರುಣ್ ಸಿಂಗ್ ಬದುಕಿ ಉಳಿದಿದ್ರು. 80% ಸುಟ್ಟ ಗಾಯಗಳಿಂದ ಬಳಲ್ತಾ ಇದ್ರು. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ವರುಣ್ ಸಿಂಗ್. ಬೆಂಗಳೂರಿನ ಸೇನಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಬಹುತೇಕ ಅವರ ದೇಹ ಸುಟ್ಟು ಹೋಗಿದ್ರಿಂದ ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಬಹುಶಃ ಅದು ಅಲ್ಲಿ ಫಲಿಸಲಿಲ್ಲ ಅಂತ ಕಾಣಿಸುತ್ತೆ. ಸೊ ಕೋಟಿ ಕೋಟಿ ಜನರ ಪ್ರಾರ್ಥನೆ ಫಲಿಸಲಿಲ್ಲ. ಈಗ ಅವರ ಮೃತದೇಹವನ್ನ ಭೋಪಾಲ್ಗೆ ಶಿಫ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ವಿಶೇಷ ವಿಮಾನ ಕೂಡ ಇದಕ್ಕೆ ರೆಡಿ ಆಗಿದೆ. ಇನ್ನು ಬೆಂಗಳೂರಿಂದ ಬೀಳ್ಕೊಡುಗೆ ಅಂದ್ರೆ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೂ ಕೂಡ ತಯಾರಿಗಳು ಅಲ್ಲಿ ಆಗಿದೆ. ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇನ್ನು ಈ ವರುಣ್ ಸಿಂಗ್ ಯಾರು ಅಂತಂದ್ರೆ, ಈಗ ಈ ಹಿಂದೆನೂ ಕೂಡ ಇಂಥದ್ದೇ ಸಮಸ್ಯೆಗಳಾದಂಥ ಟೈಮ್ನಲ್ಲಿ ತಮ್ಮ ಚಾಣಾಕ್ಯ ಒಂದು ನಡೆಯಿಂದ ಬುದ್ಧಿಯಿಂದಾಗಿ ಯಾವ ಥರ ಲ್ಯಾಂಡ್ ಮಾಡಬೇಕು, ವಿಮಾನ ಆಗಲಿ ಹೆಲಿಕಾಪ್ಟರ್ ಆಗಲಿ, ಈ ಹಿಂದೆ ಅವರು ಅದನ್ನು ತೋರಿಸ್ಕೊಟ್ಟಿದ್ರು. ಆದರೆ ಈ ಒಂದು ದುರಂತದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಇನ್ನೂ ಒಂದು ಕ್ಲಾರಿಟಿ ಇಲ್ಲ, ಸ್ಪಷ್ಟತೆ ಇನ್ನೂ ಕೂಡ ಸಿಕ್ಕಿಲ್ಲ. ಭಾರತೀಯ ವಾಯುಸೇನೆಯಲ್ಲಿ ಗ್ರೂಪ್ ಕ್ಯಾಪ್ಟನ್ ಆಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು ಕ್ಯಾಪ್ಟನ್ ವರುಣ್ ಸಿಂಗ್ ಅವರು. 2020 ಅಕ್ಟೋಬರ್ನಲ್ಲಿ ತೇಜಸ್ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದಿತ್ತು, ಅಂದ್ರೆ ಟೆಕ್ನಿಕಲ್ ಇಶ್ಯೂಸ್ ಕಂಡುಬಂದಿತ್ತು. ಆಗ ಸಮಸ್ಯೆ ಇದ್ದಾಗಲೂ ಕೂಡ ಸೇಫ್ ಆಗಿ ಅದನ್ನ ಲ್ಯಾಂಡಿಂಗ್ ಮಾಡಿಸಿದ್ರು. ಅಂದ್ರೆ ತಮ್ಮ ಚಾಕಚಕ್ಯತೆಯನ್ನ ತೋರಿಸಿದ್ರು ಆ ಟೈಮ್ನಲ್ಲಿ. ಬಟ್ ಈ ಒಂದು ಹೆಲಿಕಾಪ್ಟರ್ ದುರಂತದಲ್ಲಿ ಎಕ್ಸಾಕ್ಟ್ ಆಗಿ ಏನಾಯ್ತು ಗೊತ್ತಾಗ್ತಾ ಇಲ್ಲ. ಅದು ಹವಾಮಾನ ವೈಪರೀತ್ಯದಿಂದ ಈ ದುರಂತ ಸಂಭವಿಸ್ತೋ ಅಥವಾ ನಿಜವಾಗ್ಲೂ ಏನಾದರೂ ಟೆಕ್ನಿಕಲ್ ಎರರ್ ಅಲ್ಲಿ ಸಂಭವಿಸುತ್ತಾ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿ ಉಳಿದಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. ಕೋಟಿ ಕೋಟಿ ಜನರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಅಟ್ಲೀಸ್ಟ್ ವರುಣ್ ಸಿಂಗ್ ಅವರು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ, ಅವರಾದ್ರೂ ಬದುಕಿ ಉಳಿಲಿ ಅಂತ. ಆ ಪ್ರಾರ್ಥನೆ ಫಲಿಸಲಿಲ್ಲ. ಈಗ ಅವರಿಗೆ ಅಂತಿಮವಾಗಿ ನಮನ ಸಲ್ಲಿಸೋದಕ್ಕೆ ಬೆಂಗಳೂರಲ್ಲಿ ತಯಾರಿಗಳು ಹೆಂಗಾಗಿದೆ, ಮತ್ತೆ ಈ ಮೃತದೇಹವನ್ನ ಎಷ್ಟೊತ್ತಿಗೆ ಭೋಪಾಲಿಗೆ ಕಳಿಸ್ಕೊಡೋದಕ್ಕೆ ತಯಾರಿಗಳಾಗ್ತಾ ಇದೆ? ಶರ್ಮಿತಾ, ಖಂಡಿತವಾಗ್ಲೂ ಅಂದ್ರೆ ಸುಮಾರು ಮಧ್ಯಾಹ್ನ ಅಂದ್ರೆ ಬೆಳಗಿನ ಜಾವ 10:30-11 ಗಂಟೆಗೆ ವಿಚಾರ ತಿಳಿದಿರ್ತಕ್ಕಂಥದ್ದು. ತಿಳಿದಾದ ನಂತರ ಕುಟುಂಬಸ್ಥರು ಕೂಡ ವಿಚಾರನ ಮುಟ್ಟಿಸಿದ್ರು ಇದೇ ಆಸ್ಪತ್ರೆ ಸಿಬ್ಬಂದಿಗಳು. ಜೊತೆಗೆ ಈಗಾಗಲೇ ಏನು ಆಸ್ಪತ್ರೆ ಕಮಾಂಡ್ ಆಸ್ಪತ್ರೆ ಬೆಳೆ ಇದೀವಿ, ಇಲ್ಲೂ ಕೂಡ ಕುಟುಂಬಸ್ಥರು ಈಗಾಗಲೇ ಬಂದಿರತಕ್ಕಂಥದ್ದು. ಜೊತೆಗೆ ಸಾಕಷ್ಟು ಒಂದು ಅಧಿಕಾರಿಗಳು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಸದ್ಯಕ್ಕೆ ಈಗ ಕೂಡ ಏನೊಂದು ಮೃತದೇಹವನ್ನ ಪೋಸ್ಟ್ಮಾರ್ಟಮ್ ಮಾಡಿ ನಂತರ ಹಸ್ತಾಂತರ ಮಾಡಬೇಕು ಅಂತ ಕೂಡ ಆಸ್ಪತ್ರೆ ಸಿಬ್ಬಂದಿಗಳು ಕೂಡ ಮಾತುಕತೆಯನ್ನ ಕುಟುಂಬಸ್ಥರಿಗೆ ನಡೆಸ್ತಾ ಇರ್ತಕ್ಕಂಥದ್ದು ಶರ್ಮಿತಾ. ಆದ್ರೆ ಈಗ ಬಂದಿರೋ ಮಾಹಿತಿ ಪ್ರಕಾರ 5 ಗಂಟೆಯ ನಂತರ ಅಂದ್ರೆ 5:30-6 ಗಂಟೆಯ ನಂತರ ಒಂದು ಕುಟುಂಬಸ್ಥ ಮೃತದೇಹ ಏನು ವರುಣ್ ಸಿಂಗ್ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅಲ್ಲಿ ಹವಾಮಾನ ವರದಿ, ಯಾಕಂದ್ರೆ ಏರ್ ಲಿಫ್ಟ್ ಮಾಡೋದ್ರಿಂದ ಅಲ್ಲಿನ ಹವಾಮಾನ ವರದಿ ಹೇಗಿರುತ್ತೆ ಎಲ್ಲವನ್ನು ಕೂಡ ತಿಳ್ಕೊಂಡು ಹಸ್ತಾಂತರ ಮಾಡಬೇಕು ಅನ್ನೋದು ಕಮಾಂಡೆಂಟ್ ಅವರ ಹೇಳಿಕೆ ಆಗಿರ್ತಕ್ಕಂಥ ಈ ಕಮಾಂಡೆಂಟ್ ಹಾಸ್ಪಿಟಲ್ ಕುಟುಂಬಸ್ಥರು ಕೂಡ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಏನೊಂದು ವರುಣ್ ಸಿಂಗ್ ಸತ್ತಿರೋದಂತ ಗೊತ್ತಾಗದಾಗಿಂದ ಕೂಡ ಅವರ ಅಭಿಮಾನಿ ಕೂಡ ಒಬ್ಬರು ನಮ್ಮ ಜೊತೆಗೆ ಇದ್ದಾರೆ. ಅವರು ಕೂಡ ದಮ್ಲೂರಲ್ಲಿ ಇರ್ತಕ್ಕಂಥ ಮಣಿಪುರ ಶ್ವೇತಾ ಅಂತ ಅವ್ರನ್ನೇ ಮಾತಾಡಿಸ್ತೀನಿ. ಶರ್ಮಿತಾ, ಏನಂತ ಹೇಳಿದ್ರೆ ಅವರೇ ಹೇಳ್ತಾರೆ. ಎಸ್ ಶ್ವೇತಾ, ಸಿನ್ಸ್ ಹೌ ಲಾಂಗ್ ಯು ಆರ್ ವೇಟಿಂಗ್ ಹಿಯರ್ ಟು ಸೀ ಹಿಮ್? I'm here since 1 o'clock. As soon as I saw the tweet by the Indian Air Force handle on Twitter, so I'm here since then. Okay. So, do you know personally Varun Singh, because you're waiting since long, and why you're waiting since long? Because to salute it, last tribute to him, or what? I don't know him personally, but I think with every forces, I think the citizen has this connection with them. So even though I don't know him personally, I still feel like I do, and I'm here to pay my last respect, to pay my last tribute to him. That's the least I could do. ಎಸ್, ಒಟ್ಟಾರೆಯಾಗಿ ಹೇಳೋದಾದ್ರೆ ಶರ್ಮಿತಾ, ಈಗಲೂ ಕೂಡ ಕುಟುಂಬಸ್ಥರು ಒಳಗಡೆ ಇದ್ದು ಆ ಮೃತದೇಹವನ್ನು ಯಾವಾಗ ಕೊಡ್ತಾರೆ ಅನ್ನೋದು ಕೂಡ ಕಾದು ಕುಳಿತಿರ್ತಕ್ಕಂಥದ್ದು ಶರ್ಮಿತಾ. ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.